ಹಲೋ ಎವ್ರಿವಾನ್, ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 19ನೇ ಪ್ರಶ್ನೆ. ಪಾರ್ಶ್ವ ವಿಪರ್ಯಯವನ್ನು ವ್ಯಾಖ್ಯಾನಿಸಿ. ಪಾರ್ಶ್ವ ವಿಪರ್ಯಯ. ನೀವು ಕನ್ನಡಿ ಎದುರಿಗೆ ನಿಂತ್ಕೊಂಡಿದ್ದೀರಿ. ಕನ್ನಡಿ ಎದುರಿಗೆ ನಿಂತ್ಕೊಂಡು ಬಲಗೈ ಎತ್ತೀರಿ. ಕನ್ನಡಿ ಎಡಗೈ ಎತ್ತಾ ಇದೆ. ಕನ್ನಡಿ ಸರಿ ಇಲ್ವಾ? ಕನ್ನಡಿ ಸರಿ ಇಲ್ಲ, ಹೌದಾ? ಕನ್ನಡಿ ಸರಿ ಇದೆ. ಕನ್ನಡಿದು ಲಕ್ಷಣನೇ ಹಂಗಿರೋದು. ಅದನ್ನೇ ಪಾರ್ಶ್ವ ವಿಪರ್ಯಯ ಅಂತ ಕರಿತೀವಿ. ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುವ ವಿದ್ಯಮಾನವೇ ಪಾರ್ಶ್ವ ವಿಪರ್ಯಯ. ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುವ ವಿದ್ಯಮಾನವೇ ಪಾರ್ಶ್ವ ವಿಪರ್ಯಯ. ನಿಮಗೆ ಗೊತ್ತಿದೆ, ದರ್ಪಣ ಅಥವಾ ಕನ್ನಡಿ ಅಂದ್ರೆ ಏನು? ಇದು ಒಂದು ಕಡೆ ಹೊಳೆಯುವಂತಹ ಹೊಂದಿದ್ದು ಬೆಳಕನ್ನ ಪ್ರತಿಫಲಿಸಿ ಪ್ರತಿಬಿಂಬವನ್ನ ಉಂಟು ಮಾಡುವಂತದ್ದಾಗಿದೆ ದರ್ಪಣ. ಹಾಗಿದ್ರೆ ದರ್ಪಣದಲ್ಲಿ ಅಥವಾ ಕನ್ನಡಿಯಲ್ಲಿ ನೀವು ಪ್ರತಿಬಿಂಬವನ್ನ ನೋಡ್ಕೊಂಡಿರ್ತೀರಿ. ನೋಡ್ಕೊಂಡಾಗ ನಿಮ್ಗನ್ಸುತ್ತೆ, ನೀವು ಎಡಗೈ ಎತ್ತಿದ್ರೆ ಅದು ಬಲಗೈ ಎತ್ತಿದ ತರ ಅನ್ಸುತ್ತೆ ಅಲ್ವಾ? ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ನೋಡಿದ್ರೆ ನೀವು ಎಡಗೈ ಎತ್ತಿದ್ರೆ ಅದು ಬಲಗೈ ಎತ್ತಿದ ತರ ನಮ್ಗೆ ಅನ್ಸುತ್ತೆ. ಅಥವಾ ನೀವು ಎಡಗಣ್ಣು ಕನ್ನಡಿಯಲ್ಲಿ ಬಲಗಣ್ಣು ತರ ಅನ್ಸುತ್ತೆ. ನೀವು ಬಲಗೈಯಲ್ಲಿ ಬರಿತಾ ಇದ್ರೆ ನೀವು ಟ್ರೈ ಮಾಡಿ ನೋಡಿ. ನೀವು ಬಲಗೈಯಲ್ಲಿ ಬರಿತಾ ಇದ್ದೀರಿ ಅಂದ್ರೆ ಕನ್ನಡಿಯಲ್ಲಿ ನೋಡಿ ನೀವು ಎಡಗೈಯಲ್ಲಿ ಬರಿತಾ ಇರೋ ತರ ಅನ್ಸುತ್ತೆ. ಹಾಗಿದ್ರೆ ಇದೇನಿದೆ? ವಸ್ತುವಿನ ಬಲಭಾಗ ಎಡಭಾಗದಂತೆ ಎಡಭಾಗ ಬಲಭಾಗದಂತೆ ಗೋಚರಿಸುವ ವಿದ್ಯಮಾನ ಏನಿದೆ ಇದನ್ನ ಪಾರ್ಶ್ವ ವಿಪರ್ಯಯ ಅಂತ ಕರಿತೀವಿ. ಥ್ಯಾಂಕ್ ಯು.